ಮಾಡಿದ್ದಾರೆ ಸಾಂಗ್. ನಿಜ ಹೇಳಬೇಕಂದ್ರೆ ನನಗೆ ಈ ಸಾಂಗ್ ಮಾಡೋಕ್ಕೆ ತುಂಬ ಈಸಿಯಾಗಿತ್ತು ಕೊರಿಯೋಗ್ರಫಿ ಮಾಡಬೇಕಾದ್ರೆ. ಯಾಕಂದರೆ ಹೀರೋ ಬಂದು ತುಂಬ ಕಂಫರ್ಟಬಲ್ ಆಗಿ ಫ್ಲೆಕ್ಸಿಬಲ್ ಆಗಿ, ಅಂದರೆ ನನಗೆ ಸೆಟ್ಟಲ್ಲಿ ನೋಡಿದಾಗ ಅವರು ಈ ಥರ ಮಾಡ್ತಾರೆ ಅನಿಸ್ಲಿಲ್ಲ ನನಗೆ. ಅಂದರೆ ಅವ್ರು ಸುಮ್ಮನೆ ನಾರ್ಮಲಾಗಿ ನೋಡ್ಬೇಕಂದ್ರೆ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಅಂತ ಅನಿಸೋದಿಲ್ಲ ನನಗೆ. ಬಟ್ ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ ಮಾಡಬೇಕಂದ್ರೆ ಅನ್ನಿಸ್ತು ತುಂಬ ಚೆನ್ನಾಗಿ ಅದ್ಭುತ ಮಾಡ್ತಾರೆ ಇವರು, ಇವ್ರ ಕೈಲೆಲ್ಲ ತೆಗೆಸ್ಬೇಕು, ಚೆನ್ನಾಗಿ ಮಾಡ್ಬೋದು ಅಂತೇಳಿ ಈ ಸಾಂಗ್ನ ಪ್ಲ್ಯಾನ್ ಮಾಡಿದ್ವಿ ನಾವು. ನಮ್ಮ ಡೈರೆಕ್ಟ್ರು ಜೊತೆಗೆ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಅವರು ನನಗೆ ಈ ಸಾಂಗ್ ಕೊಟ್ಟಾಗ ಈ ಸಾಂಗ್ ಸೆಟ್ಟಲ್ಲಿ ಮಾಡೋಣವಾ ಇಲ್ಲ ಆಚೆ ಮಾಡೋಣವಾ, ಹೇಗೆ ಮಾಡೋಣ ಅಂತ ಕೇಳಿದ್ರು ಸಾರು. ನಾವು ಇದನ್ನು ಸೆಟ್ಟಲ್ಲಿ ಮಾಡಿದ್ರೆ ಜಸ್ಟ್ ಒಂದು ಝೋನಲ್ಲಿ ಇರುತ್ತಷ್ಟೇ, ಜಸ್ಟ್ ಇದನ್ನ ಆಚೆನೇ ಸೆಟ್ಟಲ್ಲಿ ಆಚೆ ಕಡೆ ಸೆಟ್ಟಲ್ಲೇ ಮಾಡೋಣ, ಅದು ಸೆಟ್ ಥರನೇ ಕಾಣಲಿ, ಔಟ್ಡೋರ್ ಮಾಡಿದ್ರು ಸೆಟ್ ಥರನೇ ಅನ್ನಿಸ್ಬೇಕು, ಆ ಥರ ಮಾಡೋಣ ಅಂತೇಳಿ ಈ ಸಾಂಗ್ನ ಮಾಡಿದ್ದು ನಾವು. ಡೈರೆಕ್ಟ್ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದರು. ಇದಕ್ಕೆಲ್ಲ ಕಾರಣ ನಮ್ಮ ಮಂಜು ಸಾರು. ಏನಕ್ಕೆ ಅಂದರೆ ಏನೇ ಹೀರೋ ಅವರು ಇದಾಗಿದ್ರು ಕ್ವಾಲಿಟಿ ಕ್ವಾಂಟಿಟಿಗೆ ಯಾವುದಕ್ಕೂ ಮಿಸ್ ಮಾಡಲಿಲ್ಲ. ಯಾಕಂದರೆ ಎಲ್ಲ ಶೋ ಗರ್ಲ್ಸು, ಆಮೇಲೆ ಒಳ್ಳೆ ಡ್ಯಾನ್ಸರ್ಸ್ಗಳು, ಆಮೇಲೆ ಕಾಸ್ಟ್ಯೂಮ್ಸು ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸೇ ಹಾಕಿದ್ದು ಈ ಸಾಂಗಿಗೆಲ್ಲ. ಯಾವುದೂ ಕಾಂಪ್ರಮೈಸಿಂಗ್ ಇಲ್ದಂಗೆ ಮಾಡಿದಂಥ ಸಾಂಗ್ ಇದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಬಟ್ ಅವರು ಅಷ್ಟೇ ಈ ಸಾಂಗಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. 3 days ಮಾಡಿದ್ವಿ ಸಾಂಗ್, 3 days ಶೂಟ್ ಮಾಡಿದ್ದು. ಈ 2025 ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಯಿಂದ ಎಲ್ಲ. ಇವತ್ತು ನಂದೇನಿಲ್ಲ ಮಾತಾಡೋದು, ಇವತ್ತು ಎಲ್ಲ ಮಾಸ್ಟ್ರೇ, ಇವತ್ತು ಡೈರೆಕ್ಟ್ರು. ನೋಡಿದ್ದೀರಾ ಸಾಂಗು, ಇದೇನು ಎನರ್ಜಿ ಇದೆ ಸಾಂಗಲ್ಲಿ, ಇದೇ ಎನರ್ಜಿ ಥ್ರೂಔಟ್ ನಮಗೆ ನೀವು ಸಿನಿಮಾದಲ್ಲೂ ಕಾಣ್ತೀರಾ. ಅಂದರೆ ಇದೇ ಸ್ಟೈಲು, ಇದೇ ಗ್ಲ್ಯಾಮರ್, ಇದೇ ಎನರ್ಜಿ ನಿಮಗೆ ಎಂಟೈರ್ ಸಿನಿಮಾ ಕೂಡ ನಿಮಗೆ ಈವನ್ ಟಾಕಿ ಪೋರ್ಷನಲ್ಲೂ ಇದೆ. ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಆ್ಯಂಡ್ ಸಾರ್ ಹೇಳಿದ್ರು, ಈಗ ಸಾರ್ದು ಈ ಸಾಂಗೆಲ್ಲ ತುಂಬ ಚೆನ್ನಾಗಾಯಿತು. 3ನೇ ದಿನ ಪ್ಯಾಕಪ್ ಮಾಡಿದ್ವಿ. ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಮುರಳಿ ಮಾಸ್ಟ್ರು. ಸರಿ, ಅಲ್ಲೇ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ, ಅದು ನಾವು ಅವತ್ತು ಸಾರ್ದು ಟ್ರೀಟ್ ಇತ್ತು, ಅದು ಮಂಜು ಸರ್ಗೆ ಇವತ್ತೇ ಗೊತ್ತಾಗ್ತಿರೋದು. ಪ್ರೊಡ್ಯೂಸರ್ನ ಬಿಟ್ಟು ಟ್ರೀಟ್ಗೆ ಹೋಗಿದ್ವಿ. ಅದು ನಮ್ಮ ಕಾರು ಫ್ಲ್ಯಾಟ್ ಸರ್ಫೇಸ್ ಅಂತ ಇಳಿಸಿ, ಅದು ಫುಟ್ಪಾತ್ ಇದರಿಂದ ಇಳಿದು ಸೈಲೆನ್ಸರ್ ಪೈಪೆಲ್ಲ ಹೊಡೆದಾಕಿ ಆ ಥರದೆಲ್ಲ ಕಥೆಗಳಾಗಿತ್ತು. ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಶೂಟ್ ಮಾಡ್ಕೊಂಡು ಹೋಗ್ಬೇಕು. ಟ್ರೀಟ್ ಆದ್ಮೇಲೆ ಇಲ್ಲೆಲ್ಲ ಹೋಟ್ಲ್ ಒಳಗೆ ಹೋಗ್ಕಿಂತ ಮುಂಚೆನೇ ಅದು. ಇದು ಮಾಗಡಿ ರೋಡಲ್ಲಿ ಸ್ಟುಡಿಯೋ ಗೊತ್ತು. ಅಲ್ಲಿ ಮಜಾ ಏನಂದ್ರೆ ನಿಮ್ಗೆ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇರುತ್ತೆ. ನಾವು ವೇಟ್ ಮಾಡ್ಬೇಕು ಸಿನಿಮಾದಲ್ಲಿ ಶೂಟ್ ಮಾಡಕ್ಕೆ, ಅಷ್ಟು ಬಿಸಿ ಆಗ್ಬಿಟ್ಟಿದ್ವಿ. ನಮ್ಮ ಫಿಲಮ್ ಅಲ್ಲಿ ಫಸ್ಟ್ ಕಂಪೋಸ್ ಆಗಿದ್ದು ಸಾಂಗ್ ಇದೇನೆ. ಅಂದ್ರೆ ನಾವು ಕಂಪೋಸಿಷನ್ ಇದರಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಇದನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಅಂದ್ರೆ ನಾನು ಹಿಂಗೆ ಶೂಟ್ ಮಾಡ್ತೀನಿ, ಅದು ಒಂದು ಜಾತ್ರೆಯಿಂದ ಲೀಡ್ ಆಗುತ್ತೆ. ಆ ಜಾತ್ರೆಯಲ್ಲಿ ನಾನು ಆ ತಲೆ ಮೇಲೆ ದೇವರು ಹೊರೋದು ಮತ್ತು ಚಾವಟಿ ಇಟ್ಟು ಅದೆಲ್ಲ ಯೂಸ್ ಮಾಡ್ತೀನಿ. ಸೊ ಆ ಉರ್ಮಿ ಸೌಂಡನ್ನ ಓಪನ್ ಮಾಡಿ, ಆ ಉರ್ಮಿ ಸೌಂಡಿಗೆ ಒಂದು ವೆಸ್ಟರ್ನ್ ಇಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಟ್ರಾವೆಲ್ ಮಾಡಿದ್ವಿ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ವಿಜಯ್ ಪ್ರಕಾಶ್ ಸರ್ ನಂಗೆ ಈ ಸಾಂಗಲ್ಲಿ ಒಂದು ನನಗೆ ಅನಿಸಿದ್ದೇನೆಂದರೆ, ನೆಕ್ಸ್ಟ್ ಕಮಿಂಗ್ ಸಿನಿಮಾಗಳಲ್ಲಿ ಫೈನಲ್ ಸಿಂಗರ್ ಕೈಯಲ್ಲಿ ವಾಯ್ಸ್ ಮಿಕ್ಸಿಂಗ್ ಆದ್ರೂ ನಾವು ಶೂಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಇದೆಲ್ಲ ಶೂಟೆಲ್ಲ ಮುಗಿದೋಗ್ಬಿಟ್ಟಿತ್ತು, ನಾವು ಟ್ರ್ಯಾಕಲ್ಲೇ ಶೂಟ್ ಮಾಡಿದ್ವಿ. ಬಟ್ ವಿಜಯ್ ಪ್ರಕಾಶ್ ಸರ್ ಆಡಿದಾಗ ಅವ್ರದ್ದೊಂದು ಸ್ಟೈಲಲ್ಲಿ ಒಂದಷ್ಟು ಇಂಪ್ರೂವೇಷನ್ ಎಲ್ಲ ಮಾಡಿದ್ರಲ್ಲ. ಸೊ ಆ ಎಕ್ಸ್ಪ್ರೆಷನ್ಸ್ ನಮ್ಗೆ ಮುಂಚೆನೇ ಸಿಕ್ಕಿದ್ರೆ ಇನ್ನೊಂದಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮಲ್ಲಿ ಅನ್ನೋದೊಂದು ಅನುಭವ ಆಯ್ತು ನನಗೆ. ಸೊ ಇದೊಂದು ಲೆಸನ್. ನೆಕ್ಸ್ಟ್ ಟೈಮಲ್ಲಿ ಫೈನಲ್ ಸಿಂಗರ್ನೇ ಫಸ್ಟ್ ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅದ್ರ ಶೂಟ್ಗೆ ಹೋಗ್ಬೇಕು ಅಂತ ಅನಿಸಿತ್ತು. ಆ್ಯಂಡ್ ಅದೇ ನಾವು ಮಂಜು ಸರ್ ಬಗ್ಗೆ ಪ್ರತಿ ಸಲ ಹೇಳಿದ್ದೀನಿ, ಕೇಳಂಗೆ ಇಲ್ಲ. ಸೊ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ನಿಮಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟಲ್ಲೂ ಕಾಣುತ್ತೆ. ಸಿನಿಮಾಗೆ ಇದು ಬೇಕು ಅಂದರೆ ಅದು ಪಕ್ಕ, ಅಂದರೆ ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲದೆ ಎಲ್ಲನೂ ಒದಗಿಸಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗೂ ಸ್ಕ್ರೀನ್ ಮೇಲೆ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಲವಿತ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೊಂದು ಪ್ರೆಷರ್ ಇತ್ತು, ಅಂದರೆ ತುಂಬ ದೂರ ಇತ್ತು ಲೊಕೇಶನ್ನು. ಅಷ್ಟು ದೂರ ಹೋಗಿ ಇಷ್ಟು ಜನನ ಗುಡ್ಡೆ ಹಾಕ್ಕೊಂಡು 3 days ಅಚೀವ್ ಮಾಡೋದು ಭಾಳ ಕಷ್ಟ ಇತ್ತು ಆ್ಯಕ್ಚುಲಿ, ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಫೈನಲಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಅಚೀವ್ ಮಾಡಿದ್ವಿ. ಎಲ್ಲ ನೋಡಿದ್ದೀರಾ. ಸೊ February 7 ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ ಗೋಯಿಂಗ್ ಫಾರ್ವರ್ಡ್ ನಮ್ದು ಇನ್ನೂ ಟ್ರೈಲರ್ ಲಾಂಚು, ಇನ್ನೊಂದು ಸಾಂಗ್ ಲಾಂಚ್ ಎಲ್ಲ ಇರುತ್ತೆ. ಹೋಗ್ತಾ ಮಿಕ್ಕಿದೆಲ್ಲ ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ಬಂದಿದ್ದಕ್ಕೆ.
ನಾನು ತುಂಬ ಅಂದರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೇಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ, ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು ಐ ಥಿಂಕ್ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ದು ಫಸ್ಟ್ ಟೈಮು. ಬೀಟ್ಸ್ ಕೇಳಿದಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತು ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ. ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲು ಮತ್ತು ಆ ಸ್ಪೀಕರ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದಾಗ. ಐ ಥಿಂಕ್ ಮೈನ್ ಥಿಯೇಟರ್ಸಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು. ಫಸ್ಟ್ ಟೈಮ್ ಕೇಳಿದಾಗೆ ತುಂಬಾ ಇಂಪ್ರೆಸ್ ಆಗಿದೆ ನಾನು. ಬಟ್ ಖುಷಿ ಜೊತೆಗೆ ಏನು ಭಯ ಅಂದರೆ ಈ ಥರ ಬೀಟ್ಸ್ ಇದೆ, ಇದಕ್ಕೆ ಇನ್ನು ಹೆಂಗೆ ಸ್ಟೆಪ್ಸ್ ಹಾಕೋದು, ನಾನು ಏನು ಮಾಡಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ. ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. 7 to 8 days ಎವ್ರಿ ಡೇ 2 hours ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು, ಹಿಂಗೆ ಮಾಡೋಣ ಇವನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರಡಕ್ಷನ್ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ನಾನು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬ ಸಪೋರ್ಟ್ ಮಾಡಿ ಎವ್ರಿ ಡೇ 2 hours ನನಗೆ ಪ್ರಾಕ್ಟೀಸ್ ಮಾಡಿ, ಅವರು ಮತ್ತು ಪ್ರವೀಣ್ ಅಂತ ಇದ್ರು. ಸೊ ಬೋತ್ ಆಫ್ ದೆಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ಆನ್ ಸೆಟ್ ಹೋದಾಗಲೂ ಅಷ್ಟೇ ಫಸ್ಟ್ ಟೈಮ್, ಬಿಕಾಸ್ ನಾನು ಒಬ್ಬನೇ ಆ್ಯಂಡ್ 16 ಜನ ಹುಡುಗಿರಿದ್ರು, ಒಂಚೂರು ಖುಷಿನೂ ಇತ್ತು, ನರ್ವಸ್ ಆಗೂ ಇದ್ದೆ ಸ್ವಲ್ಪ. ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ 3 ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾ ಇಷ್ಟ ಆಗಿತ್ತು. ಆಸ್ ಎ ವಿಜುವಲಿ ನನಗೆ ತುಂಬ ಖುಷಿಯಾದಂಥ ಒಂದು ಹಾಡಿದು. ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗಂತೂ ತುಂಬ ಸಂತೋಷ ತಂದುಕೊಟ್ಟಿದೆ. ಅದಕ್ಕೆ ಮುರಳಿ ಮಾಸ್ಟರ್ಗೆ ಇರ್ಬೋದು, ನಮ್ಮ ದೀಪಕ್ ಸರ್ಗೆ ಇರ್ಬೋದು, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ್ ಅಣ್ಣಂಗಿರ್ಬೋದು. ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋ ಥರ ಅವರೇ ಅದನ್ನು ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ಸುದೀಪ್ ಸರ್ಗೆ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೊಂಥರ ಬೇಸ್ ವಾಯ್ಸ್ ಇರುತ್ತೆ. ಆ್ಯಂಡ್ ನನ್ನ ಸಿನಿಮಾದಲ್ಲಿ ನನಗೇನೋ ಮ್ಯಾಚ್ ಆಗೋ ಥರ ಒಂದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾವು ಹೋಗಿದ್ದಷ್ಟೇ, ಅದೇ ಸರ್ ಹೇಳ್ದಂಗೆ 1-2 ಬಕೆಟ್ ಸಮೋಸ ಒಂದು 15-20 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಹಾಡು ಮುಗಿಸ್ಬಿಟ್ರು. ಅವರ ಒಂದು ಫ್ಲೇವರು ನಿಮ್ಮ ಮಧ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂಚೂರು ವೇವಿಯಾಗಿ ಎಳೆದಿದ್ದಾರೆ. ಐ ಥಿಂಕ್ ಅದು ಮುಂಚೆನೇ ಸಿಕ್ಕಿದ್ರೆ ಇನ್ನೂ ಒಂಚೂರು ನಾವು ಆಟಾಡ್ಬೋದಿತ್ತು ಇನ್ ಬಿಟ್ವೀನ್. ಬಟ್ ಅನೂಪ್ ಸರ್ಗೆ ಆ್ಯಂಡ್ ಪ್ರಮೋದ್ ಮರ್ವಂತೆ ಅವರಿಗೆ, ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ನನಗೆ ಸಂತೋಷ ತಂದುಕೊಟ್ಟಿದೆ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗಲಿ ಅಂತ ಕೇಳ್ಕೊಂತ ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರಿಗೆ ಇದ್ದಿದ್ದು ಏನಂದ್ರೆ, ಅಪ್ಪ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಒಂದು ಡ್ಯಾನ್ಸ್ ಮಾಡಿದ್ದು. ಆ್ಯಂಡ್ ಎಲ್ಲೊಂದು ಕಡೆ ನನಗೇನು ಪ್ರಾಬ್ಲಮ್ ಅಂದರೆ, ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ. ಬಟ್ ಎಲ್ಲೂ ಆ ಥರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ ಆ್ಯಂಡ್ ಫಸ್ಟ್ ಹೀರೋ ಒಬ್ಬ ಹೇಗೆ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಆ್ಯಂಡ್ ಪ್ರಾಕ್ಟೀಸ್ ಟೈಮಲ್ಲೂ ಬರ್ತಾ ಇದ್ರು, ನೋಡ್ತಾ ಇದ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಸೆಟ್ಟಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದು ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು. ಅದಕ್ಕಿಂತ ಮುಂಚೆ ನಾವು ಏನು ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗೆ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸ್ಬೋದು. ಬಟ್ ವಿಜುವಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಮೀ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು, ನನ್ನನ್ನು ನೋಡೋರು ಖುಷಿ ಪಟ್ಟು ಇಫ್ ದೇ ಆರ್ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಹೊಸ ವರ್ಷ ಶುಭಾಶಯಗಳು ಹೇಳುತ್ತಾ ನಮಸ್ಕಾರಗಳು. ಈ ಸಿನಿಮಾ ಮಾಡಬೇಕಾದ್ರೆ ಬಿಗಿನಿಂಗ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು, ಈ ಸಾಂಗ್ ಮಾಡುವಾಗ ನಮ್ಮದು ಪ್ಲ್ಯಾನ್ ಬೇರೆ ಏನಾಯಿತು. ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಕೊನೆಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ. ಆ ಥರ ಬರೀ ಒಂದು ಸೆಟ್ ಅಂದರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ, ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡ್ಲಿಕ್ಕಾಗತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತೇಳಿ ನಾವು ಭಾಳ ಸರ್ಚ್ ಮಾಡಿದ್ವಿ. ಆಮೇಲೆ ಮುರಳಿ ಸರ ನಮ್ಗೆ ಐಡಿಯಾ ಕೊಟ್ಟರು, ಸರ್ ಈ ಥರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿತ್ತು, ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡ್ರು. ಆಮೇಲೆ ನಮ್ದು ಹೆಂಗೆ ಅಂದರೆ, ಒಂದು ಸರ್ತಿ ಅದ್ರ ವಯಸ್ಸಿದ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಅವ್ರದ್ದು ಪ್ಲ್ಯಾನ್, ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾಲಜಿ ಟೋಟ್ಲಿ ಡಿಫ್ರೆಂಟ್ ಆಗಿದೆ. ಆಮೇಲೆ ಅವರ ಪ್ಯಾಷನಿಗೆ, ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅದು ಮಾಡಬೇಡಿ, ಇದು ಮಾಡಬೇಡಿ. ನಾವು ಅಲ್ಲಿ ಸೈಡಲ್ಲಿ ಕೂತಿರ್ತೀವಿ ಅಷ್ಟೇ, ಸೆಟ್ ಒಳಗಡೆ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ಬರುತ್ತೆ, ತಿಂದ್ಕೊಂಡು ಏನು ಮಾಡ್ತಾರೆ, ಏನಾದ್ರು ಕೊರತೆ ಇದೆ, ಏನೊಂದಿದೆ ಅದು ಬಿಟ್ಟರೆ ಮತ್ತೆ ನಾವು ಇಲ್ಲಿ ಮಧ್ಯದಲ್ಲಿ ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ. ಬಟ್ ಭಾಳ ಚೆನ್ನಾಗಿ ಬಂತು. ನನ್ನ ಮುರಳಿ ಸರ್ ಬಗ್ಗೆ ನನಗೆ ಭಾಳ ಖುಷಿ ಆಗುತ್ತೆ. ಅಷ್ಟು ಜನ ನರ್ತಕಿರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಅದೊಂದು ನೀಟಾಗಿ ಮುಗಿಸ್ಕೊಟ್ರು ಅಂತಂದ್ಬಿಟ್ಟು. ಮತ್ತು ನಿರ್ದೇಶಕರು ಅಷ್ಟೇ ಅವ್ರದ್ದೊಂದು ಪ್ಯಾಷನಿಗೆ ಕರೆಕ್ಟಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ಮೇಲಿಂದ ಹೇಳಿದಾಗೆ ನನಗೆ ಈ ಸ್ಕ್ರೀನಲ್ಲಿ ನನಗೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಖುಷಿ ಆಗಲಿಲ್ಲ ಅದನ್ನು, ಅದು. ಬಟ್ ಥಿಯೇಟ್ರಿಕಲ್ಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ. ವಿಷನ್ ಅಷ್ಟೇ, ಸೌಂಡು ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ. ನೀವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 7ಕ್ಕೆ ರಿಲೀಸಿಗೆ ಬರ್ತಾ ಇದ್ದೀವಿ. ಇನ್ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಮತ್ತು ಟ್ರೈಲರ್ ರಿಲೀಸ್ ಇದೆ. ಇದೆಲ್ಲ ಇಟ್ಕೊಂಡು ಇನ್ನೂ ಕೆಲಸಗಳು ಇಟ್ಕೊಂಡಿದ್ದೀವಿ ರಿಲೀಸ್ ಮಾಡೋದಂತ. ಅಲ್ಲಿ ನಮ್ಮ ಅಭಿಮಾನಿಗಳು ಏನಿದ್ದಾರೆ ಅವರು ಹೇಳ್ಕೊಂಡ್ರು ಅದನ್ನು. ಹಾಗಾಗಿ ಶಿವಮೊಗ್ಗದಲ್ಲಿ ಒಂದ್ಸರಿ, ಯಾಕಂದ್ರೆ ಲಾಸ್ಟ್ ಇಲ್ಲಿ ಒಂದು ಸಾಂಗ್ ರಿಲೀಸು ಅದು ಮಾಡಿದ್ವಿ.
ಇನ್ನು ಅಲ್ಲೊಂದು ಮಾಡೋಣ, ಮತ್ತು ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಬೇರೆ ಕಡೆ ಮಾಡೋಣ. ಯಾಕೆ ಆಲ್ ಓವರ್ ಕರ್ನಾಟಕ ರನ್ ಆಗಬೇಕಲ್ಲ, ಸುಮ್ಮನೆ ಹೋದರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಒಂದೊಂದು ಕಡೆ ಒಂದೊಂದು ಸಾಂಗನ್ನು ಇದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾಳೆ ಶಿವಮೊಗ್ಗದಲ್ಲಿ 11 ಗಂಟೆಗೆ ಶಿವಮೊಗ್ಗ ಮಾಲ್ ಅಂದರೆ ಭರತ್ ಸಿನಿಮಾಸಲ್ಲಿ 11 ಗಂಟೆಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ಭಾಳ ಆಲ್ರೆಡಿ ಫುಲ್ ರಶ್ ಇದೆ ಕಂಪ್ಲೀಟಾಗಿ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ A2 ಮ್ಯೂಸಿಕಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈಗ ಜಸ್ಟ್ ನಾವು ಅಲ್ಲಿ ಹೋಗೋದಕ್ಕೆ ಮೊದಲು ನಾವು ನಮ್ಮ ಇಲ್ಲಿರೋರಿಗೆ ನಾನು ಒಂದು ಕೊಟ್ಟೋಗ್ಬೇಕು ಅಂತ ಒಂದು ಪ್ರೀ ರಿಲೀಸ್ ಅಂತಂದ್ಬಿಟ್ಟು ಈವೆಂಟ್ ಅಂದ್ಬಿಟ್ಟು ನಿಮಗೆ ಅದು ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವೇನು ಹರಸ್ತೀರ ಆ ಹರಕೆಯನ್ನು ಇಟ್ಕೊಂಡು ಮುಂದಕ್ಕೆ ಮೂವ್ ಆಗ್ತೀವಿ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ನಮ್ಮ ಅನೂಪ್ ಸೀಲಿನ್ ಅವರು ಮತ್ತು ನಮ್ಮ ಮುರಳಿ ಮಾಸ್ಟರು, ಆಮೇಲೆ ಮರವಂತಿಯವರು, ಇವರೆಲ್ಲ ಸಹಕಾರದೊಂದಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ವಿಜಯ್ ಪ್ರಕಾಶ್ ಅವರು ಭಾಳ ನೀಟಾಗಿ ಹಾಡಿದ್ದಾರೆ. ನಾವು ಬಿಗಿನಿಂಗಲ್ಲಿ ನಮಗೆ ಈ ನಮ್ಮ ಅನೂಪ್ ಸೀಲಿನೇ ಹಾಡಿದರು, ಅವ್ರ ವಾಯ್ಸೇ ನಮಗೇನೋ ಚೆನ್ನಾಗಿದೆ, ಬಿಟ್ಬಿಡೋಣ ಅಂತ ಅನ್ಕೊತಾ ಇದ್ವಿ. ಹಂಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕೊನೆ ವಿಜಯ್ ಪ್ರಕಾಶ್ ಹತ್ರ ನಡೆಸಾಗ ಅದು ಇನ್ನೊಂದು ಲೆವೆಲಿಗೆ ಹೋಯ್ತು ಕಂಪ್ಲೀಟಾಗಿ. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ವಿ ಆರ್ ಹ್ಯಾಪಿ ವಿತ್ ದಿಸ್. ನೀವು ನೋಡಿ ಈಗ ಏನು ಕೇಳಿಸ್ಕೊಂಡಿದ್ದೀರೋ ನಾಳೆ ನಾವು ಅದನ್ನು ನಿಮಗೆ ಲಿಂಕ್ ಕೊಟ್ಟಾಗ ನಿಮ್ಗೆ ಅದು ಬೇರೆ ಥರನ ಕೇಳಿಸುತ್ತೆ. ನೀವು ನೋಡಿ ಹರಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ದಯವಿಟ್ಟು ಹರಿಸಿ. ಥ್ಯಾಂಕ್ ಯು.